ಹಾಯ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಸೆಪ್ಟೆಂಬರ್ 11ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ 11ರಂದು ಇದರ ಯಾವ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ. ನೆಕ್ಸ್ಟ್ ಇವತ್ತಿನ ದಿನದ ಕರೆಂಟ್ ಅಫೇರ್ಸ್ ಏನಾಗಿದೆ ಅಂತ ತಿಳಿದುಕೊಳ್ಳೋಣ. ನೆಕ್ಸ್ಟ್ ಮೊದಲನೇದಾಗಿ ಸೆಪ್ಟೆಂಬರ್ 11 ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ಅರಣ್ಯ ಹುತಾತ್ಮರ ದಿನಾಚರಣೆ ಯಾವುದಕ್ಕಾಗಿ ಬಂತು, ಯಾವ ಸಚಿವಾಲಯ ಇದನ್ನು ಆಚರಣೆ ಮಾಡುತ್ತೆ, ನೆಕ್ಸ್ಟ್ ಇದರ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. 2013ರಿಂದ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಆಚರಣೆ ಮಾಡಲಾಗುತ್ತೆ. ಯಾವ ದಿನಾಚರಣೆ ಅಂತಂದರೆ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಆಚರಣೆ ಮಾಡುತ್ತೆ. ಯಾವಾಗಿದ್ದು ಹಿಸ್ಟ್ರಿ ಏನು ಇದ್ರ ಬಗ್ಗೆ ಅಂತಂದರೆ 1730ರಲ್ಲಿ ರಾಜಸ್ಥಾನದ ಬಿಷ್ಣೋಯಿ ಸಮುದಾಯದ ಜನರು ತಮ್ಮ ಗ್ರಾಮದಲ್ಲಿ ಕರ್ಜಾಲಿ ಮರಗಳನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಅಂದಿನ ಮಹಾರಾಜರಾದಂತಹ ಅಭಯ್ ಸಿಂಗ್ ಸೇನೆಯ ವಿರುದ್ಧ ಹೋರಾಡಿ ಹುತಾತ್ಮರಾದರು. 1730ರಲ್ಲಿ ಎಲ್ಲಿ ಅಂದರೆ ರಾಜಸ್ಥಾನದ ಯಾರು ಬಿಷ್ಣೋಯಿ ಸಮುದಾಯದವರು. ಇದಕ್ಕಾಗಿ ಕರ್ಜಾಲಿ ಮರಗಳನ್ನು ರಕ್ಷಿಸುವ ಸಲುವಾಗಿ ಯಾರ ವಿರುದ್ಧ ಹೋರಾಡಿ ಹುತಾತ್ಮರಾದರು ಅಂದರೆ ಮಹಾರಾಜ ಅಭಯ್ ಸಿಂಗ್ ಸೇನೆಯ ವಿರುದ್ಧ ಹೋರಾಡಿ ಹುತಾತ್ಮರಾದರು. ಈ ಬಿಷ್ಣೋಯಿ ನಾಯಕಿ ಅಮೃತಾದೇವಿ ಸೇರಿದಂತೆ ಟೋಟಲಿ ಎಷ್ಟು ಅಂತಂದರೆ 359 ಜನರು ಮರಗಳನ್ನು ರಕ್ಷಣೆಗಾಗಿ ಪ್ರಾಣ ತೆತ್ತರ ಘಟನೆ ಇದಾಗಿದೆ. ಯಾವುದು ಅರಣ್ಯ ಹುತಾತ್ಮರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಿದ್ದೀವಿ ಇದನ್ನು. ನೆಕ್ಸ್ಟ್ ಬಿಷ್ಣೋಯಿಗಳು ಪ್ರಸ್ತುತ ಕೃಷ್ಣ ಮೃಗ ಅಂದರೆ ಬ್ಲ್ಯಾಕ್ ಬಕ್ ರಕ್ಷಣೆಗಾಗಿ ಚಿರತರಾಗಿದ್ದಾರೆ. ನೆಕ್ಸ್ಟ್ ಸೆಪ್ಟೆಂಬರ್ 11ರಂದು ಸ್ಮರಣೀಯ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ. ಅದಕ್ಕಂತಂದ್ರೆ 9/11/2001ರಂದು ಅಮೆರಿಕಾದ ನ್ಯೂಯಾರ್ಕ್ದಲ್ಲಿರುವಂತಹ ವಿಶ್ವ ವಾಣಿಜ್ಯ ಕೇಂದ್ರಗಳ ಮೇಲೆ ನಡೆದ ಭಯೋತ್ಪಾದನಾ ದಾಳಿಯಲ್ಲಿ ಮಡಿದಂತಹ ಜನರ ನೆನಪಿಗಾಗಿ ಆಚರಣೆ ಮಾಡುತ್ತಿದ್ದೇವೆ. ಯಾವುದು ವಿಶ್ವ ವಾಣಿಜ್ಯ ಕೇಂದ್ರಗಳ ಮೇಲೆ ನಡೆದಂತಹ ಭಯೋತ್ಪಾದನಾ ದಾಳಿಯಲ್ಲಿ ಮಡಿದ ಜನರ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ಸ್ಮರಣೀಯ ದಿನಾಚರಣೆ. ಯಾವಾಗ ಸೆಪ್ಟೆಂಬರ್ 11ರಂದು. ನೆಕ್ಸ್ಟ್ ಸೆಪ್ಟೆಂಬರ್ 11ರಂದು ದಿಗ್ವಿಜಯಗಳ ದಿವಸವನ್ನಾಗಿ ಆಚರಣೆ ಮಾಡ್ತಿದ್ದೀವಿ. ಯಾವುದು ದಿಗ್ವಿಜಯ ದಿವಸ ಅಂತ ಅಂದರೆ 1893ರಲ್ಲಿ ನಡೆದಂತಹ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ನಡೆಯಿತು. ಇದರಲ್ಲಿ ಸ್ವಾಮಿ ವಿವೇಕಾನಂದರು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ವಿಶ್ವಕ್ಕೆ ಪರಿಚಯಿಸಿದ ಮಹಾನ್ ದಿನವನ್ನು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಿದ್ದೀವಿ. ಯಾವ ದಿನವನ್ನಾಗಿ ಆಚರಣೆ ಮಾಡ್ತಿದ್ದೀವಿ ಅಂತ ಅಂದರೆ ದಿಗ್ವಿಜಯ ದಿವಸವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಏಷ್ಯನ್ ಒಲಿಂಪಿಕ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ರಣಧೀರ್ ಸಿಂಗ್ ಭಾರತದವರು ಇವರು ಆಯ್ಕೆ ಆಗಿದ್ದಾರೆ. ಇವರ ಕಾಲಾವಧಿ 2024ರಿಂದ 2028ರವರೆಗೆ ಇವರ ಕಾಲಾವಧಿ ಆಗಿದೆ. ನೆಕ್ಸ್ಟ್ ಈ ಹುದ್ದೆಯನ್ನು ಏರಿದಂತಹ ಮೊದಲ ಭಾರತೀಯರೆನಿಸಿದವರು ಯಾರು ಅಂದರೆ ರಣಧೀರ್ ಸಿಂಗ್ ಅವರು. ನೆಕ್ಸ್ಟ್ OCA ಅಂದರೆ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ. ಇದು ಸ್ಥಾಪನೆ ಆಗಿರೋದು ಯಾವಾಗ ಅಂತಂದರೆ 16 ನವೆಂಬರ್ 1982 16 ನವೆಂಬರ್ 1982ರಂದು ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಇರೋದು ಕುವೈತ್ ಸಿಟಿಯಲ್ಲಿ. ನೆಕ್ಸ್ಟ್ ಫುಟ್ಬಾಲ್ನಲ್ಲಿ 900 ಗೋಲ್ ಗಳಿಸಿದ ವಿಶ್ವದ ಮೊದಲ ಆಟಗಾರ ಯಾರು ಅಂತಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು. 900 ಗೋಲ್ ಗಳಿಸಿದಂತಹ ಫುಟ್ಬಾಲ್ನಲ್ಲಿ 900 ಗೋಲ್ ಗಳಿಸಿದ ವಿಶ್ವದ ಮೊದಲ ಆಟಗಾರರಾಗಿದ್ದಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಯಾವ ದೇಶದವರು ಅಂತಂದರೆ ಪೋರ್ಚುಗಲ್ ದೇಶದವರಾಗಿದ್ದಾರೆ. ನೆಕ್ಸ್ಟ್ ಎರಡನೇ ಆಟಗಾರ ಎಷ್ಟು ಗೋಲ್ ಗಳಿಸಿದ್ದಾರೆ ಅಂತಂದರೆ 838 ಗೋಲ್ ಗಳಿಸಿದ್ದಾರೆ. 838 ಗೋಲ್ ಗಳಿಸಿದಂತಹ ಲಿಯೋನೆಲ್ ಮೆಸ್ಸಿ ಅವರು ಅರ್ಜೆಂಟೀನಾ ದೇಶದವರು. ಇವರು ಫುಟ್ಬಾಲ್ನಲ್ಲಿ 838 ಗೋಲ್ ಗಳಿಸೋದ್ರ ಮೂಲಕ ಎರಡನೇ ಆಟಗಾರರಾಗಿದ್ದಾರೆ. ನೆಕ್ಸ್ಟ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಉತ್ಸವ ನಡೆಯಿತು. ಎಲ್ಲಿ ನಡೆದಿದೆ ಅಂತಂದರೆ ನವದೆಹಲಿಯಲ್ಲಿ ನಡೆದಿದೆ. ನೆಕ್ಸ್ಟ್ ISA ಅಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್. ಇದು ಸ್ಥಾಪನೆ ಆಗಿರೋದು 30 ನವೆಂಬರ್ 2015ರಂದು ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಹರಿಯಾಣದ ಗುರುಗ್ರಾಮದಲ್ಲಿದೆ. ನೆಕ್ಸ್ಟ್ ಮಹಾನಿರ್ದೇಶಕರು ಡಾಕ್ಟರ್ ಅಜಯ್ ಕುಮಾರ್ ಅವರು ಇದರ ನಿರ್ದೇಶಕರಾಗಿದ್ದಾರೆ. ಅಂತಾರಾಷ್ಟ್ರೀಯ ಸೌರ ಉತ್ಸವದ ಕೇಂದ್ರ ಕಚೇರಿಯಲ್ಲಿದೆ ಅಂತಂದರೆ ಬಹಳಷ್ಟು ಬಾರಿ ಕ್ವಶನ್ ಆಗಿದೆ. ಗುರುಗ್ರಾಮದಲ್ಲಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ, ಬಿಕಾಸ್ ನಮಗೆ ಕ್ವಶನ್ ಆಗಿದೆ. ಅಂತಾರಾಷ್ಟ್ರೀಯ ಸೌರ ಉತ್ಸವ ಎಲ್ಲಿ ನಡೆದಿದೆ ಅಂತಂದರೆ ನವದೆಹಲಿಯಲ್ಲಿದೆ. ಇದರ ಕೇಂದ್ರ ಕಚೇರಿಯಲ್ಲಿದೆ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಕೇಂದ್ರ ಕಚೇರಿ ಇರೋದು ಗುರುಗ್ರಾಮದಲ್ಲಿ. ಸಿಕ್ಕಾಪಟ್ಟೆ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಕೇಂದ್ರ ಕಚೇರಿಯಲ್ಲಿದೆ ಅಂತಂದರೆ ಗುರುಗ್ರಾಮ ಹರಿಯಾಣದಲ್ಲಿದೆ. ಇದು 2024 ಸೆಪ್ಟೆಂಬರ್ 11ರ ಕರೆಂಟ್ ಅಫೇರ್ಸ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.